ನಟಿ ಕೃಷಿ ತಾಪಂಡ ಫ್ಲಾಟ್ನಲ್ಲಿ ಗೆಳೆಯ ವೈಶಾಖ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ವೈಶಾಖ್ ಆತ್ಮಹತ್ಯೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇ ಕೃಷಿ ತಾಪಂಡ. ಪೊಲೀಸರು ಹೋಗುವಷ್ಟರಲ್ಲಿಯೇ ಆತ್ಮಹತ್ಯೆಗೆ ವೈಶಾಖ್ ಶರಣಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಕ್ಷೇಮವನದಲ್ಲಿ ಪ್ರಕೃತಿ ಚಿಕಿತ್ಸೆಗೆ ಕೃಷಿ ತಾಪಂಡ ಅವರು ಹೋಗಿರ್ತಾರೆ. ಕಳೆದ 3 ದಿನಗಳಿಂದ ಸೋಲೂರಿನ ಪ್ರಕೃತಿ ಚಿಕಿತ್ಸಾಲಯದಲ್ಲಿಯೇ ಕೃಷಿ ಇರುವಂತಹದ್ದು. ಮಾನಸಿಕ ಸಮಸ್ಯೆಗೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಕೃಷಿ ತಾಪಂಡ. ಕೃಷಿ ಅವರು ತಮ್ಮ ಫ್ಲಾಟ್ನಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆ ಫ್ಲಾಟಿಗೆ ವೈಶಾಖ್ ಬಂದಿದ್ದಾರೆ. ಆತ್ಮಹತ್ಯೆಯನ್ನು ಮಾಡ್ಕೊಬೇಕು ಅಂತ ನಿರ್ಧರಿಸಿದ್ದಾರೆ. ಆ ಮಾಹಿತಿಯನ್ನ ಕೊನೆಯದಾಗಿ ಕೊಟ್ಟಿದ್ದು ಕೂಡ ಕೃಷಿ ತಾಪಂಡಗೆ. ಯಾವಾಗ ಈ ಮಾಹಿತಿ ಕೃಷಿ ತಾಪಂಡ ಅವರಿಗೆ ಫೋನಿನ ಮೂಲಕ ತಲುಪುತ್ತೋ ತತ್ಕ್ಷಣಕ್ಕೆ ಅವರ ಕುಟುಂಬಸ್ಥರಿಗೆ ಪೊಲೀಸರಿಗೆ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರೂ ಬಂದು ಫ್ಲಾಟ್ನ ಬಾಗಿಲನ್ನು ಓಪನ್ ಮಾಡಿ ಒಳ ಹೋಗುವಷ್ಟರಲ್ಲೇ ವೈಶಾಖ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ವೈಶಾಖ್ ಮತ್ತು ಕೃಷಿ ತಾಪಂಡ ಸ್ನೇಹಿತರು ಅನ್ನೋದು ಗೊತ್ತಾಗಿದೆ. ಬಟ್ ಇವರಿಬ್ಬರ ನಡುವೆ ಆ ಸ್ನೇಹ ಹೇಗಿತ್ತು? ಜೊತೆಗೆ ಯಾಕಾಗಿ ಕೃಷಿ ತಾಪಂಡ ಫ್ಲಾಟ್ನಲ್ಲಿಯೇ ಬಂದು ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದು? ಸ್ಥಳೀಯವಾಗಿ ಏನು ಡೀಟೇಲ್ಸ್ ಸಿಗ್ತಾ ಇದೆ ಮಾರುತಿ? ಖಂಡಿತ ಪ್ರೇಮ್, ಕೃಷಿ ತಾಪಂಡ ನಟಿ ಮತ್ತು ಉದ್ಯಮಿ ವೈಶಾಖ್ ನಡುವೆ ಹಲವು ವರ್ಷದ ಗೆಳೆತನ ಇರುವಂಥದ್ದು. ಫ್ಲ್ಯಾಟ್ ಏನಿದೆ ಆ ಫ್ಲ್ಯಾಟ್ನ ದೃಶ್ಯಗಳಲ್ಲಿ ನೋಡ್ಬೋದು. ಇದೇ ಫ್ಲ್ಯಾಟಲ್ಲಿ ವೈಶಾಖ್ ಬಹಳ ದಿನಗಳಿಂದ ಇಲ್ಲಿ ಬಂದು ತಂಗಿರ್ತಿದ್ರು ಅಂತ ಮಾಹಿತಿ. ಅಂದರೆ ಇಲ್ಲಿನ ಸೆಕ್ಯೂರಿಟಿಗಳು ಹೇಳ್ತಿರುವಂಥದ್ದು ಕೃಷಿ ತಾಪಂಡ ಸಿಂಗಲ್ ಆಗಿ ಒಬ್ಬರೇ ಎದ್ದಿದ್ದಂಥ ಫ್ಲ್ಯಾಟ್ ಇದು. ಆಗಾಗ ವೈಶಾಖ್ ಇಲ್ಲಿಗೆ ಬಂದು, ಅಂದರೆ ಹಿಂದೆ ಒಂದ್ಸಲ ನಾವು ಕಳೆದ ಬಾರಿಯ ಒಂದು ಘಟನೆನ ನೆನಪು ಮಾಡ್ಕೊಳ್ಳೋದಾದರೆ BN ರೆಡ್ಡಿ ಅಂತ ಏನು HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದೂರನ್ನು ದಾಖಲಿಸಿರ್ತಾರೆ. ಆ ದೂರಿನ ಅನ್ವಯ ಆಗ ವೈಶಾಖನನ್ನು ಇದೇ ಫ್ಲ್ಯಾಟಲ್ಲಿ ಪೊಲೀಸರು ಬಂದು ಬಂಧಿಸಿರ್ತಾರೆ. ಅಂದರೆ ಆಗ್ಲಿಂದನೂ ಸಹ ಸಾಕಷ್ಟು ಬಾರಿ ಈ ಫ್ಲ್ಯಾಟಿಗೆ ಬಂದು ಇರುವಂಥ ಕೆಲಸನ ವೈಶಾಖ್ ಮಾಡ್ತಿರ್ತಾರೆ. ನಿನ್ನೆ ಕೂಡ ಅಷ್ಟೇ ಕೃತಿ ತಾಪಂಡ ಇಲ್ಲದಲ್ಲೇ ಇರೋ ಸಂದರ್ಭದಲ್ಲಿ, ಯಾಕಂದರೆ ಇವ್ರು ರೆಗ್ಯುಲರ್ ಆಗಿ ಇಲ್ಲಿ ಬರ್ತಿರೋ ಸೆಕ್ಯೂರಿಟಿಗಳು ಏನೂ ಚೆಕ್ ಮಾಡೋದಿಲ್ಲ, ಅವರು ಆ್ಯಸ್ ಯೂಶುವಲ್ ಇದೇ ಫ್ಲ್ಯಾಟಲ್ಲಿ ಇರ್ತಾರೆ ಅನ್ನೋ ಮಾಹಿತಿ ಆಧಾರದ ಮೇಲೆ ಅವ್ರನ್ನ ಒಳಗಡೆ ಬಿಟ್ಟಿರ್ತಾರೆ. ನಿನ್ನೆ ಇಲ್ಲಿಗೆ ಬಂದ ನಂತರದಲ್ಲಿ ಕೃತಿ ತಾಪಂಡರಿಗೆ ಕರೆ ಮಾಡಿ ನಾನು ಆತ್ಮಹತ್ಯೆಗೆ ನಾನು ಬದುಕಕ್ಕಾಗೋದಿಲ್ಲ, ನಾನು ಸಾಯ್ತಿದ್ದೀನಿ ಅಂತ ಒಂದು ಮಾಹಿತಿನ ತಿಳಿಸಿ ಕರೆನ ಕಟ್ ಮಾಡಿರುವಂಥದ್ದು. ಅದು ಕೊನೆ ಕರೆ ಅಂತ ಕೂಡ ಹೇಳಲಾಗ್ತಿರುವಂಥದ್ದು. ಅಂದರೆ ಇವರ ಗೆಳೆತನ ಬಹಳ ಸುದೀರ್ಘವಾಗಿರುವಂಥದ್ದು. ಈ ಹಿಂದೆ ಒಂದು ಕೇಸ್ ಕೂಡ ದಾಖಲಾಗಿರುತ್ತೆ, ಬೆದರಿಕೆ ಹಿನ್ನೆಲೆಯಲ್ಲಿ ಬ್ಲ್ಯಾಕ್ ಮೇಲ್ ಕೇಸ್ ಕೂಡ ದಾಖಲಾಗಿದ್ದಂತಹ ವೈಶಾಖ್ ಮೇಲೆ, ಉದ್ಯಮಿ ಮೇಲೆ ಇದೇ ಫ್ಲ್ಯಾಟಲ್ಲಿ ಅವರನ್ನು ಅರೆಸ್ಟ್ ಕೂಡ ಮಾಡಿದರು. ಅಂದರೆ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಏನು ಕೃತಿ ತಾಪಂಡ ನೆಲೆಸಿದ್ದಾರೆ ಅವರ ಜೊತೆಗೆ ವೈಶಾಖ್ ಆಗಾಗ ಬಂದು ಇಲ್ಲಿ ಇದ್ದು ಹೋಗುವಂಥ ಕೆಲಸ ಮಾಡ್ತಿರ್ತಾರೆ. ಅದು ಮತ್ತೆ ಕಳೆದ 1 ತಿಂಗಳಿಂದ, ಪ್ರಾಥಮಿಕ ಮಾಹಿತಿ ಪ್ರಕಾರ ಕಳೆದ 1 ತಿಂಗಳಿಂದ ವೈಶಾಖ್ ಇದೇ ಫ್ಲ್ಯಾಟಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಯಾಕಂದರೆ ವೈಶಾಖ್ ಪತ್ನಿ ಜೊತೆಗೆ ಜಗಳ ಮಾಡಿಕೊಂಡು ಆ ಪತ್ನಿಯ ಮನೆಗೆ ಹೋಗದೆ ಇದೇ ಮನೆಯಲ್ಲಿ ಇದ್ರು ಅನ್ನೋಂಥ ಮಾಹಿತಿ ಇರೋದು. ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಅನ್ನೋದಕ್ಕೆ ನಿಖರ ಕಾರಣ ಗೊತ್ತಿಲ್ಲ ಅಂದ್ರೂ ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ನಿನ್ನೆ ಅವರು ಆತ್ಮಹತ್ಯೆ ಶರಣಾಗೋಕ್ಕಿಂತ ಮುಂಚೆ ಪತ್ನಿ ಜೊತೆಗೆ ವೈಮನಸ್ಸೆ ಆಗಿದೆ, ಅವರ ಜೊತೆಗೆ ಮಾತುಕತೆ ಆಗಿ ಗಲಾಟೆ ಆಗಿದೆ. ಆ ಗಲಾಟೆಗೆ ನೊಂದು ಮೃತಪಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂತಹ ಒಂದು ಆ್ಯಂಗಲಲ್ಲೂ ಕೂಡ ಪೊಲೀಸರು ಈಗ ತನಿಖೆ ನಡೆಸಿದ್ದಾರೆ. ಅವರ ಪತ್ನಿಯನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿರುವಂಥದ್ದು. ಒಟ್ಟಿನಲ್ಲಿ ಒಂದು ಸೂಸೈಡು ಸಾಕಷ್ಟು ಅನುಮಾನಗಳಿಗೆ, ವೈಶಾಖ್ ಉದ್ಯಮಿಯ ಸೂಸೈಡು ಅಥವಾ ಆತ್ಮಹತ್ಯೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಅವರು ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು, ಮತ್ತು ಇಲ್ಲಿ ಯಾಕೆ ಬಂದಿರ್ತಿದ್ರು, ಮತ್ತು ಎಷ್ಟು ದಿನಗಳಿಂದ ಇಲ್ಲೇ ಬಂದಿದ್ರು, ಈ ಎಲ್ಲ ಪೊಲೀಸರು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಇಲ್ಲಿನ CCTVಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ ಕೂಡ, ಅಂದರೆ ಅಪಾರ್ಟ್ಮೆಂಟ್ನ ಫ್ಲ್ಯಾಟಲ್ಲಿರುವಂಥ ಭಾಗದಲ್ಲಿರುವಂಥ ಜನರಲ್ CCTVಗಳಿಂದ ಅದರ DVRಗಳನ್ನ ಪಡೆಯುವಂಥ ಕೆಲಸ ಕೂಡ ಮಾಡಿರುವಂಥದ್ದು. ಮತ್ತು ನಿನ್ನೆ ಮೃತದೇಹವನ್ನು ಏನು ಪೊಲೀಸರಿಗೆ ಮಾಹಿತಿ ಸಿಕ್ಕ ನಂತರದಲ್ಲಿ ಬಂದು ಅವರು ಓಪನ್ ಮಾಡೋಷ್ಟರಲ್ಲೇ ಅವರು ಮೃತಪಟ್ಟಿರೋದು ಕನ್ಫರ್ಮ್ ಆಗಿರುತ್ತೆ. ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಶವವನ್ನು ಕಳಿಸಿರುವಂಥದ್ದು. ಈಗ ಹೆಚ್ಚಿನ ತನಿಖೆಯನ್ನು ಪೊಲೀಸರು ಆತ್ಮಹತ್ಯೆಗೆ ನಿಖರ ಕಾರಣ ಏನು, ಎಷ್ಟು ಗಂಟೆಗೆ ಮೃತಪಟ್ಟಿದ್ರು, ಆತ್ಮಹತ್ಯೆ ಕಾರಣ ಆಗೋಕ್ಕಿಂತ ಮುಂಚೆ ಅವ್ರು ಬೇರೆ ಯಾರ್ಯಾರನ್ನೆಲ್ಲ ಭೇಟಿಯಾಗಿ ಏನೆಲ್ಲ ಮಾತುಕತೆ ನಡೆಸಿರಬಹುದು ಅನ್ನೋದರೆಲ್ಲನೂ ಈಗ ಪೊಲೀಸರು ಈಗ ಇನ್ವೆಸ್ಟಿಗೇಷನ್ ಮಾಡೋ ಮೂಲಕ ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಕೈ ಹಾಕಿರುವಂಥದ್ದು. ಪ್ರೇಮ್, ಓಕೆ ಮಾರುತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ನಟಿ ಇಲ್ಲದಿದ್ದ ಸಂದರ್ಭದಲ್ಲೂ ಕೂಡ ಫ್ಲಾಟಿಗೆ ಹೋಗ್ತಾರೆ ಅಂದರೆ ಅವರ ಮತ್ತು ನಟಿಯ ನಡುವಿನ ಸ್ನೇಹ ಏನು ಅನ್ನೋದನ್ನು ತೋರಿಸುತ್ತೆ. ಬಟ್ ಆತ್ಮಹತ್ಯೆಯನ್ನು ಅಲ್ಲೇ ಮಾಡ್ಕೊಂಡಿದ್ದು ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ.